ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾಳೆ ವರುಣ್ದು ಬರ್ಡೇ ಇದೆ. ಸೊ ಮದುವೆ ಆದಾಗಿನಿಂದ ಫಸ್ಟ್ ಬರ್ಡೇ ನಾವು ಒಟ್ಟಿಗೆ ಇರೋದು. ಸೊ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಅವನು ಜರ್ಮನಿಯಿಂದ ಇಂಡಿಯಾಗೆ ಬಂದು ಸರ್ಪ್ರೈಸ್ ಕೊಟ್ಟಿದ್ದ. ಹಾಗೆ ನನ್ನ ಕಡೆಯಿಂದ ಈ ಸರಿ ಏನಾದರೂ ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬರ್ಡೇಗೆ ಬೇಕಾಗಿರೋ ಡೆಕೋರೇಷನ್ ಐಟಮ್ಸ್ನ ತರೋಣ ಅಂತ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಅವ್ನು ಸರ್ಪ್ರೈಸ್ ಆಗ್ತಾನ ಇಲ್ವಾ ಅನ್ನೋದು ನೀವು ಈ ವಿಡಿಯೋನ ಎಂಡ್ ತನಕ ನೋಡಿದರೆ ಗೊತ್ತಾಗುತ್ತೆ. ನಾನಿವಾಗ ಕೇಕ್ ಸಿಗುತ್ತಾ ಅಂತ ನೋಡೋಣ ಅಂತ ಬೇಕ್ರಿ ಕಡೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಕೇಕ್ ಎಲ್ಲ 20 ಡೇಸ್ ಮುಂಚೆನೇ ಆರ್ಡರ್ ಮಾಡಬೇಕು, ಅದು ತುಂಬ ಎಕ್ಸ್ಪೆನ್ಸಿವ್. ಸೊ ನೋಡೋಣ ಸಿಗುತ್ತಾ ಅಂತ. ಇಲ್ಲಿ ಒಂದು ಬೇಕ್ರಿಗೆ ಬಂದೆ, ಅವರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಜರ್ಮನ್ ಬರಲ್ಲ. ಅದು ಆ್ಯಕ್ಚುಲಿ ಟರ್ಕಿಶ್ ಬೇಕ್ರಿ. ಆ ಅಮ್ಮಗೆ ನನ್ನ ಲ್ಯಾಂಗ್ವೇಜ್ ಬರಲ್ಲ, ಇಂಗ್ಲೀಷು, ನನಗೆ ಜರ್ಮನ್ ಬರಲ್ಲ. ಅವ್ರು ಹೇಳಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ನಾಳೆ ನೋಡೋಣ ಅಂತ ವಾಪಸ್ ಬಂದೆ. ಇಲ್ಲೇ ಸೂಪರ್ ಮಾರ್ಕೆಟಿಗೆ ಬಂದೆ. ಸೊ ಇದು ಸಿಕ್ತು, ಇದು ಮತ್ತು ಇದು ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಡೆಕೋರೇಟಿವ್ ಐಟಮ್ಸ್ ತರಕ್ಕೆ ಟೆಡಿ ಅನ್ನೋ ಶಾಪಿಗೆ ಬಂದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಕೋರೇಟಿವ್ಸ್ ಎಲ್ಲನೂ ಸಿಗತ್ತೆ. ಹಲೋ, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ. ನಾನು ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ, ಸ್ವಲ್ಪ ಟೈಮ್ ಕಡಿಮೆ ಇತ್ತು. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಏನಾಯಿತು ಅಂದರೆ, ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ಗಿಫ್ಟ್ ಆರ್ಡ್ರ್ ಮಾಡಿದ್ದೆ. ಅದು ಇವತ್ತು ಬರಬೇಕಿತ್ತು ಆ್ಯಕ್ಚುಲಿ, ಬಟ್ ಬೆಳಿಗ್ಗೆ ಮೆಸೇಜ್ ಬಂತು ಅದು ಕ್ಯಾನ್ಸಲ್ ಆಗಿದೆ ಆರ್ಡರ್ ಅಂತ. ಸೊ ಇವಾಗ ಅದನ್ನು ಥರ ಕೂಡ ಹೋಗಬೇಕು. ಸೊ ನಿನ್ನೆ ತಂದಿರೋದಿದೆ, ಇನ್ನು ಡೆಕೋರೇಟ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ನಾನಂತೂ ಇನ್ನು ಟೈಮೇ ಸಾಕಾಗ್ತಾ ಇಲ್ಲ ನನಗೆ. ನಾನು ಮಾರ್ನಿಂಗ್ ಇಟ್ಕೊಂಡು ಫುಲ್ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ರೆಡಿಯಾಗಿದ್ದೀನಿ ಹೊರಗಡೆ ಹೋಗೋಕ್ಕೆ. ಆಲ್ರೆಡಿ 10:30 ಆಗಿದೆ. ವಾಪಸ್ ಬಂದು ಸ್ವೀಟ್ ಎಲ್ಲ ಮಾಡೋದಿದೆ, ನೋಡೋಣ. ನಾನು ವರುಣ್ಗೆ ನನಗಿವತ್ತು ಈವ್ನಿಂಗ್ ಶಿಫ್ಟ್ ಇದೆ, ವರ್ಕಿಗೆ ಹೋಗೋದಿದೆ ಅಂತ ಸುಳ್ಳು ಹೇಳಿದ್ದೀನಿ. ಅದಕ್ಕೆ ಅವ್ನು ಕೂಡ ಆಫೀಸಿಗೆ ಹೋಗಿದ್ದಾನೆ. ಸೊ ಅವ್ನು ಬರೋದು ಆಲ್ಮೋಸ್ಟ್ 5:30 ಆಗುತ್ತೆ. ಅಷ್ಟು ತನಕ ನಾನು ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು. ನಾನು ಆ ವಾಚ್ ಹುಡ್ಕೊಂಡು ಆಲ್ಮೋಸ್ಟ್ 5 ಶಾಪ್ಸ್ ನೋಡ್ಕೊಂಡು ಬಂದೆ, ಬಟ್ ಎಲ್ಲೂ ಸ್ಟಾಕೇ ಇಲ್ಲ. ಹಾಗೆ ಆಮೇಲೆ ಗೊತ್ತಾಯಿತು 50 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಕೂಡ ವಾಚ್ ಎಲ್ಲೂ ಇಲ್ಲ ಅಂತ. ಸೊ ನಾನು ಅದಕ್ಕೆ ಇವಾಗ ವಾಪಸ್ ಬಂದೆ. ಹೆಲೋ, ನಾನಿವಾಗ 10 ಮಿನಿಟ್ಸ್ ಆಯಿತು ಮನೆಗೆ ಬಂದು. ಸೊ ಇವಾಗ ಪನ್ನೀರ್ ಮಟರ್ ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಸ್ಯಾಂಡ್ವಿಚ್ಚಿಗೆ ಕೂಡ ಚಟ್ನಿ ರೆಡಿ ಮಾಡಿದ್ದೀನಿ. ಇನ್ನೇನು ಜಾಮೂನ್ ಮಾಡೋದಕ್ಕೆ ಬಾಕಿ ಇದೆ. ಹಾಗೆ ಡೆಕೋರೇಷನ್ಸ್ ಕೂಡ ಪೆಂಡಿಂಗ್ ಇದೆ. ಇವಾಗ ಪನ್ನೀರ್ ಗ್ರೇವಿ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಮೇಲ್ಗಡೆಯಿಂದ ಕ್ರೀಮ್ ಮತ್ತು ಜ್ಯೂಸ್ ಹಾಕೋಣ. ಸೊ ನೆಕ್ಸ್ಟ್ ಇವಾಗ ಜಾಮೂನ್ ರೆಡಿ ಮಾಡೋಣ. ಜಾಮೂನ್ ಕೂಡ ಆಗ್ತಾ ಬಂತು ಆಲ್ಮೋಸ್ಟ್. ಟೈಮ್ ಇವಾಗ 4 ಗಂಟೆ ಆಗಿದೆ. ನಾನು ಇದಿಷ್ಟೇ ಮಾಡಿರೋದು. ನನಗೆ ಅಭ್ಯಾಸ ಇಲ್ಲ, ಫಸ್ಟ್ ಟೈಮ್ ನಾನು ಈ ಥರ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇರೋದು. ತುಂಬ ಟೈಮ್ ತಗೊಳ್ತಾ ಇದೆ. ಇನ್ನು 1 ಅವರ್ ಅಷ್ಟೇ ಇದೆ. ಏನೇನು ಮಾಡ್ತೀನೋ ಗೊತ್ತಿಲ್ಲ. ಕೇಕ್ ಕೂಡ ರೆಡಿ ಆಯಿತು. ಸೊ ಇನ್ನು ಇವಾಗ 4:30 ಆಗಿದೆ. ವರುಣ್ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅವ್ನು ಬರೋಕ್ಕೆ 5:30 ಆಗುತ್ತೆ. ಅಷ್ಟರೊಳಗಡೆ ನಾನು ರೆಡಿ ಆಗಬೇಕು. ಇನ್ನೂ ಸ್ವಲ್ಪ ಬಲೂನ್ ಎಲ್ಲ ಬ್ಲೋ ಮಾಡೋದಿದೆ. ಡೆಕೋರೇಷನ್ ಎಲ್ಲ ಮುಗಿದಿದೆ, ಇನ್ನು ಬಲೂನ್ಸ್ ಬ್ಲೋ ಮಾಡೋದಿದೆ. ಸರಿ ಅಂತ ತೋರಿಸ್ತೀನಿ. ಇವಾಗ ಟೈಮ್ 5:15 ಆಗಿದೆ. ಇನ್ನೂ ಬಂದಿಲ್ಲಪ್ಪ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ, ಬರೋದನ್ನೇ ನೋಡ್ತಾ ಇದ್ದೀನಿ ವಿಂಡೋಯಿಂದ. ಯೂಶ್ವಲಿ 5 o'clock ಆಫೀಸಿಂದ ಬಿಡ್ತಾನೆ,
5:15 ಬರಬೇಕು. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ವರುಣ್ ಬರ್ತಾ ಇದ್ದಾನೆ. Happy birthday to you. Happy birthday to you. Happy birthday, dear husband. Crazy. Selection. Happy birthday to you. Thank you. Day to you. Happy birthday to you. Happy birthday to you. Get. Cake. Thank you. Happy birthday. Uncle. ಜಾಮೂನಂಗ. ಸರ್ಪ್ರೈಸ್ ಕಳ್ ನಮ್ಮ ಟ್ಯಾಚಿ ಖುಷಿ ಮಕ್ಕ. ಸೊ ಫೈನಲಿ ವರುಣ್ ನಿಮಗೆ ಸರ್ಪ್ರೈಸ್ ಆಯಿತಾ? ಡೆಕೋರೇಷನ್ ಎಲ್ಲ ಇಷ್ಟ ಆಯಿತಾ? ಆ್ಯಕ್ಚುಲಿ ನಾನು ಅಂದ್ಕೊಂಡ ಹಾಗೆ ಆಗಿಲ್ಲ. ಸ್ವಲ್ಪ 2-3 ಪ್ಲ್ಯಾನ್ ಫ್ಲಾಪ್ ಆಯಿತು. ಬಟ್ ಸ್ಟಿಲ್ ನನಗೆ ಸ್ಯಾಟಿಸ್ಫೈ ಖುಷಿ ಆಯಿತು. ಅದು ಇನ್ನೂ ಜಾಸ್ತಿ ಖುಷಿ ಆಯಿತು. ಓಕೆ, ಸ್ಪೈಸಿ. ಫೈನಲಿ ಗಿಫ್ಟ್ ರೆಡಿ ಇದೆ. ಸೊ ಕೊಡೋಣ. Whoa! Birthday present! Wow! Whoa! Watch it! Crazy! G-Shock. Wow! Super! ಸಗತ್ತು. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.